ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ ಚಡ್ಡಿ ಗ್ಯಾಂಗ್ನ ಕತೆ. ಟಿವಿ9 ನಲ್ಲಿ ಖತರ್ನಾಕ್ ಚಡ್ಡಿ ಗ್ಯಾಂಗ್ನ ಕರಾಳ ಸ್ಟೋರಿ. ಯಾರು ಈ ಚಡ್ಡಿ ಗ್ಯಾಂಗ್, ಇವರ ಸ್ಕೆಚ್ ಹೇಗಿರುತ್ತೆ, ಇದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತ ವಿಚಾರ. ಟಿವಿ9 ನಲ್ಲಿ ಖತರ್ನಾಕ್ ಚಡ್ಡಿ ಗ್ಯಾಂಗ್ನ ಕರಾಳ ಸ್ಟೋರಿ. ಹಗಲು ಸ್ಕೆಚ್, ರಾತ್ರಿ ದರೋಡೆ ಮಾಡ್ತಾರೆ ಖದೀಮರು. ಜೊತೆಗೆ ಇವರಿಗೆ ಉಗ್ರರಂತೆ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ. ಟಿವಿ9 ತೆರೆದಿಡ್ತಾ ಇದೆ ಚಡ್ಡಿ ಗ್ಯಾಂಗ್ನ ಬೆಚ್ಚಿ ಬೀಳಿಸುವಂತ ಸ್ಟೋರಿ. ಹೇಗೆ ಇವ್ರನ್ನ ಟ್ರೈನ್ ಮಾಡಲಾಗುತ್ತೆ, ಹೇಗೆ ಇವರು ಸ್ಕೆಚ್ ಹಾಕಿ ದರೋಡೆ ಮಾಡ್ತಾರೆ ಅಂತ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿದೆ ಈ ಚಡ್ಡಿ ಗ್ಯಾಂಗ್ನ ಕತೆ. ಇವರಿಗೆ ಹೇಗೆ ಟೆರರಿಸ್ಟ್ಗಳಿಗೆ ಟ್ರೈನ್ ಮಾಡಲಾಗುತ್ತೆ, ಹಾಗೆ ಇವರಿಗೆ ಟ್ರೈನಿಂಗ್ ಕೂಡ ಇರುತ್ತೆ ಅಂತ ನಿಮಗೆ CCTV ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಹೇಗೆ ಈ ಚಡ್ಡಿ ಗ್ಯಾಂಗ್ ಹಗಲು ಸ್ಕೆಚ್ ಹಾಕಿ ನಂತರ ರಾತ್ರಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ. ಬಹಳ ಮುಖ್ಯವಾಗಿ ಇವರು ಹಳ್ಳಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಮತ್ತೊಂದು ಬೆಚ್ಚಿ ಬೀಳಿಸುವಂತ ವಿಚಾರ. ಕರಾವಳಿ ಭಾಗ ಮಾತ್ರ ಅಲ್ಲದೆ ಶಿವಮೊಗ್ಗ, ಹಾಸನ, ಕೋಲಾರ ಈ ಭಾಗದಲ್ಲೂ ಕೂಡ, ಚಿತ್ರದುರ್ಗ ಸೇರಿದ ಹಾಗೆ ಹಲವೆಡೆ ಇವರು ದರೋಡೆಯನ್ನ ಮಾಡುವಂತದ್ದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಎಲ್ಲರೂ ಕೂಡ ಗಾಢ ನಿದ್ದೆಗೆ ಜಾರಿದ್ದ ವೇಳೆ ಕನ್ನ ಹಾಕುವಂತ ಗ್ಯಾಂಗ್ ಇದು. ಮನೆಯಲ್ಲಿರುವಂತಹ ಚಿನ್ನ, ಹಣ ಎಲ್ಲವನ್ನೂ ಕೂಡ ದೋಚ್ತಾರೆ ಕಳ್ಳರು. ಕರಾವಳಿ ಭಾಗ ಮಾತ್ರ ಅಲ್ಲ, ಶಿವಮೊಗ್ಗ, ಹಾಸನ, ಕೋಲಾರ, ಚಿತ್ರದುರ್ಗ ಸೇರಿದ ಹಾಗೆ ಹಲವೆಡೆ ಈ ಚಡ್ಡಿ ಗ್ಯಾಂಗ್ ಅಲರ್ಟ್ ಆಗಿದೆ, ಆಕ್ಟಿವ್ ಆಗಿದೆ. ಚಡ್ಡಿ ಬನಿಯನ್ ಧರಿಸಿ ಹಳ್ಳಿಗಳಲ್ಲಿ ಟೆಂಟ್ ಹಾಕುವಂತ ಕಳ್ಳರು. ಮಂಗಳೂರಲ್ಲಿ ಲಾಕ್ ಆದಂತ ಖದೀಮರಿಂದ ಸ್ಫೋಟಕ ರಹಸ್ಯ ಹೊರಗಡೆ ಬಂದಿದೆ. ನೋಡಿ, ನಿಮ್ಗೆ ಆ CCTV ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅದು ಕೂಡ ಇವರು ಹೇಗೆ ಮನ ಪರಿವರ್ತನೆ ಮಾಡ್ತಾರೆ, ಹೇಗೆ ಇವ್ರನ್ನ ಟ್ರೈನ್ ಮಾಡ್ತಾರೆ, ಹೇಗೆ ಸ್ಕೆಚ್ ಹಾಕಬೇಕು, ಯಾರನ್ನ ಟಾರ್ಗೆಟ್ ಮಾಡಬೇಕು, ಇದೆಲ್ಲಕ್ಕೂ ಕೂಡ ಒಂದು ಪಕ್ಕಾ ಟ್ರೈನಿಂಗ್ ಇದೆ ಅವರಿಗೆ. ಹಗಲಲ್ಲಿ ಎಲ್ಲಿ ದರೋಡೆ ಮಾಡಬೇಕು ಅಂತ ನೋಡ್ಕೊಂಡು ಹೋಗಿ ನಂತರ ರಾತ್ರಿ ಬಂದು ದರೋಡೆ ಮಾಡುವಂತ ಒಂದು ಗ್ರೂಪ್ ಇದು. ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಚಡ್ಡಿ ಗ್ಯಾಂಗ್ನ ಭಯಾನಕ ಸತ್ಯ ಹೊರಬಂದಿದೆ. ಮೂಲತಃ ಮಧ್ಯಪ್ರದೇಶದ ಗುಣಾ ಜಿಲ್ಲೆಯ ಚಡ್ಡಿ ಗ್ಯಾಂಗ್ ಇದು. ಇವರೆಲ್ಲ MP-ಯ ಗುಣಾ ಜಿಲ್ಲೆಯವರು, ಮಧ್ಯಪ್ರದೇಶದವರು. ಪಾರ್ದಿ ಆದಿವಾಸಿ ಜನಾಂಗಕ್ಕೆ ಸೇರಿದಂತ ಗ್ಯಾಂಗ್ನ ಸದಸ್ಯರು. ಗುಣಾ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಮನೆಗಳಿಗೆ ಇವರು ಕನ್ನ ಹಾಕಿದ್ದಾರೆ. ನೋಡಿ, ಇವರೇ ಪೊಲೀಸರ ಬಲೆಗೆ ಬಿದ್ದಂತ ಚಡ್ಡಿ ಗ್ಯಾಂಗ್ನವರು. ಚಡ್ಡಿ ಗ್ಯಾಂಗ್ನ ಸದಸ್ಯರಿಗೆ ಕಳವು ದರೋಡೆಯ ಒಂದು ಟ್ರೈನಿಂಗ್ ಅನ್ನು ಕೂಡ ನೀಡಲಾಗಿರುತ್ತೆ. ಹೇಗೆ ಟ್ರೈನಿಂಗ್ ಕೊಡಬೇಕು ಇವರಿಗೆ, ಯಾವ ಕೆಲಸಕ್ಕೆ ಅಂತ ಇವರು ಬೇರೆ ಊರಿಗೆ ಹೋಗ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಇವ್ರು ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ದಾರೆ ಅಂತ ಅನ್ಕೊಳ್ಬೇಕು ಬೇರೆ ಊರಿನಲ್ಲಿ. ಆದ್ರೆ ಇಲ್ಲಿ ಬರೋದು ಕಳ್ಳತನಕ್ಕೆ. ಇನ್ನು ಈ ಚಡ್ಡಿ ಗ್ಯಾಂಗ್ ಸೇರುವಂತಹ ಸದಸ್ಯರಿಗೆ ಭಯಾನಕ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಮಕ್ಕಳಾಗಿದ್ದಾಗ್ಲೇನೆ ಅವರು ಮನೆಗೆ ಕನ್ನ ಹಾಕುವಂತ ಟ್ರೈನಿಂಗ್ ನೀಡ್ತಾರೆ. ಚಿಕ್ಕವರಿದ್ದಾಗಲೇ ಚಿಕ್ಕ ಮಕ್ಕಳಿಗೆ ಹೊಡೆದು ಬಡದು ರಾಕ್ಷಸ ರೀತಿಯ ತರಬೇತಿ. ಅಂದ್ರೆ ಹಿಂಸೆ ಅನ್ನೋದು, ಟಾರ್ಚರ್ ಅನ್ನೋದು ಚಿಕ್ಕ ವಯಸ್ಸಿಂದಾನೇ ಕೊಡ್ತಾ ಬಂದಿರ್ತಾರೆ ಅವರ ಮೈಂಡ್ ವಾಶ್ ಮಾಡೋದಕ್ಕೆ. ಮಕ್ಕಳಿಗೆ ಕರುಣೆ ಬಾರದಂತೆ ಮನ ಪರಿವರ್ತನೆ ಮಾಡ್ತಾರೆ. ಹೇಗೆ ಸ್ಕೆಚ್ ಹಾಕಬೇಕು, ಯಾರನ್ನ ಟಾರ್ಗೆಟ್ ಮಾಡಬೇಕು, ಕಳ್ಳತನ ಮಾಡಿದ ಬಳಿಕ ಎಸ್ಕೇಪ್ ಆಗೋದು ಹೇಗೆ, ಎಲ್ಲಾ ಟ್ರೈನಿಂಗ್ ಅನ್ನ ನೀಡಲಾಗಿರುತ್ತೆ. ಮಕ್ಕಳು 10 ವರ್ಷ ಇದ್ದಾಗಲೇ ಜೊತೆಗೆ ಕರೆದೊಯ್ಯುವಂತ ಪಡೆ ಅಲ್ಲಿ ಅವ್ರನ್ನ ಟ್ರೈನ್ ಮಾಡ್ತಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅಶೋಕ್ ಪೂಜಾರಿ, ಈ ಒಂದು ಚಡ್ಡಿ ಗ್ಯಾಂಗ್ ಬಹಳಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಜೊತೆಗೆ ಅವ್ರನ್ನ ಈಗ ಪೊಲೀಸರಿಗೆ ಒಂದಷ್ಟು ಸದಸ್ಯರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನು ಇವರ ಹಿನ್ನೆಲೆ, ಹೇಗೆ ಇವರು ಬೇರೆ ಬೇರೆ ರಾಜ್ಯಗಳಿಗೆ ಬಂದು ಸೇರ್ತಾ ಇದ್ರು, ಇಲ್ಲಿ ಬಂದು ಏನು ಕೆಲಸ ಮಾಡ್ತಾ ಇದ್ರು ಅಂತ, ಅಂದ್ರೆ ನೋಡೋರಿಗೆ ಇವರು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸ್ಬೇಕಲ್ಲ. ಹಾಗಾಗಿ ಏನು ವೃತ್ತಿ ಇಲ್ಲಿ, ನಂತರ ಇವರ ನಿಜವಾದಂತ ಮುಖ ಏನು ಅಂತ. ಅವಿನಾಶ್, ಮಂಗಳೂರಿನಲ್ಲಿ ಕಳೆದ 2 ತಿಂಗಳ ಹಿಂದೆ ಸರಣಿ ದರೋಡೆಯನ್ನು ನಡೆಸಿದಂಥ ಏನು ಚಡ್ಡಿ ಗ್ಯಾಂಗ್ನ ಸದಸ್ಯರು ಪೊಲೀಸರ ಕೈಯಲ್ಲಿ ಲಾಕ್ ಆಗಿರುವಂಥದ್ದು. ಪೊಲೀಸರು ಲಾಕ್ ಆದಂಥ ಏನು ಚಡ್ಡಿ ಗ್ಯಾಂಗ್ನ ಸದಸ್ಯರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರ ಕರಾಳ ಇತಿಹಾಸ ಬೆಳಕಿಗೆ ಬಂದಿರುವಂಥದ್ದು. ಮೂಲತಃ ಈ ಚಡ್ಡಿ ಗ್ಯಾಂಗ್ನ ಸದಸ್ಯರು ದೇಶಾದ್ಯಂತ ಈ ರೀತಿಯಾಗಿ ದರೋಡೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಆದರೆ ಅವರು ಎಲ್ಲಿಯೂ ಕೂಡ ಸಿಕ್ಕಿ ಬೀಳ್ತಿರ್ಲಿಲ್ಲ. ಅಂದರೆ ಯಾವುದೇ ಸುಳಿವನ್ನು ಬಿಟ್ಟುಕೊಡದೆ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ರು. ಆದರೆ ಮಂಗಳೂರಿನಲ್ಲಿ ಅವರು ಮಂಗಳೂರು ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ರು. ಮೂಲತಃ ಈ ಚಡ್ಡಿ ಗ್ಯಾಂಗ್ನ ಸದಸ್ಯರು ಮಧ್ಯಪ್ರದೇಶದ ಗುಣಾ ಎನ್ನುವಂಥ ಜಿಲ್ಲೆಯವರು. ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಫ್ಯಾಮಿಲಿ ಇದೇ ರೀತಿಯಾಗಿ ದರೋಡೆಯನ್ನೇ ವೃತ್ತಿಯನ್ನಾಗಿ ಮಾಡ್ಕೊಂಡು ಬಂದಿರುವಂಥದ್ದು. ಈ ಪೊಲೀಸರು ಇಲ್ಲಿ ಲಾಕ್ ಆದಂಥ ಏನು ಆರೋಪಿಗಳಿದ್ದಾರೆ ಅವರ ಮೂಲವನ್ನು ಬೆನ್ನತ್ತಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ. ಅದೇ ಒಂದು ಜಿಲ್ಲೆಗೆ ಹೋಗ್ತಾರೆ. ಆ ಜಿಲ್ಲೆಯಲ್ಲಿ ಹೋದಂಥ ಸಮಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಫ್ಯಾಮಿಲಿ ಈ ರೀತಿಯಾಗಿ ದರೋಡೆಯನ್ನು ವೃತ್ತಿಯನ್ನಾಗಿ ಮಾಡಿಕೊಂಡಿರುವಂಥದ್ದು ಬೆಳಕಿಗೆ ಬರುತ್ತೆ. ಪ್ರಮುಖವಾಗಿ ಅಲ್ಲಿ ಚಿಕ್ಕ ಮಕ್ಕಳೇ ಇರುವಾಗಲೇ ಈ ರೀತಿಯಾಗಿ ದರೋಡೆ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನು ನೀಡಲಾಗ್ತದೆ.
ಉಗ್ರರಿಗೆ ಯಾವ ರೀತಿಯಾಗಿ ಒಂದು ಟ್ರೈನಿಂಗ್ ಸೆಂಟರ್ ಇರುತ್ತೆ, ಆ ಒಂದು ಗುಣ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಇವರಿಗೆ ದರೋಡೆ ಮಾಡೋದಕ್ಕೆ ಬೇಕಾದಂಥ ಒಂದು ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಅವರ ಚಿಕ್ಕ ಮಕ್ಕಳ ಇರುವಾಗಲೇ ಅವರನ್ನು ಸೆಂಟಿಮೆಂಟ್ ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲದ ರೀತಿ ಅವರನ್ನು ಕಠೋರವಾಗಿ ನಡ್ಕೊಳ್ಳಲಾಗ್ತದೆ, ಅವರಿಗೆ ದೈಹಿಕವಾಗಿ ಹಿಂಸೆ ಕೊಡಲಾಗ್ತದೆ ಮತ್ತು ಮಾನಸಿಕವಾಗಿಯೂ ಕೂಡ ಹಿಂಸೆಯನ್ನು ನೀಡಿ ಅವರಿಗೆ ಈ ರೀತಿಯಾಗಿ ದರೋಡೆ ಮಾಡುವುದೇ ಒಂದು ವೃತ್ತಿ ಎನ್ನುವಂಥದ್ದನ್ನು ಅವರನ್ನು ಮನ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮತ್ತು ಈ ಗ್ಯಾಂಗ್ನ ಸದಸ್ಯರು ಚಿಕ್ಕ ಮಕ್ಕಳು 10 ವರ್ಷ ಇರುವಾಗಲೇ ಅವರನ್ನು ಕೃತ್ಯ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದಲೇ ಅವರಿಗೆ ಟ್ರೈನಿಂಗ್ ಶುರು ಆಗುತ್ತೆ. ಪ್ರಮುಖವಾಗಿ ಇವರು ಮಧ್ಯಪ್ರದೇಶದಿಂದ ಪ್ರಮುಖವಾಗಿ ಕರ್ನಾಟಕಕ್ಕೆ ಬರ್ತಾರೆ. ಅಂದರೆ ಕೇವಲ ಮಂಗಳೂರು ಉಡುಪಿ ಮಾತ್ರ ಅಲ್ಲದೆ ಶಿವಮೊಗ್ಗ, ಕೋಲಾರ, ಹಾಸನ, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಕೂಡ ಅವರು ಸದಸ್ಯರು ಸಕ್ರಿಯರಾಗಿರ್ತಾರೆ. ಪ್ರಮುಖವಾಗಿ ಇಲ್ಲಿ ಜಾತ್ರೋತ್ಸವಗಳು ನಡೆದಂಥ ಸಂದರ್ಭದಲ್ಲಿ ಅವರು ಟೆಂಟ್ ಹಾಕೊಂಡು ಕೂಡ್ತಾರೆ. ಹಗಲೊತ್ತಲ್ಲಿ ಜಾತ್ರೆಯಲ್ಲಿ ಬೆಲೂನ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ ಇದೆಲ್ಲವನ್ನು ಕೂಡ ಮಾರಾಟ ಮಾಡ್ಕೊಂಡಿರ್ತಾರೆ. ಆದರೆ ಇದರ ಜೊತೆಗೆ ಆ ಒಂದು ಜಾತ್ರೋತ್ಸವ ನಡೆಯುವಂಥ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾವ್ಯಾವುದು ಒಂಟಿ ಮನೆ ಇದೆ ಮತ್ತು ವೃದ್ಧರು ಎಲ್ಲೆಲ್ಲಿ ವಾಸ ಆಗ್ತಾರೆ ಮತ್ತು ಒಬ್ಬಂಟಿ ಯಾರ್ಯಾರು ವಾಸ ಮಾಡ್ತಾರೆ ಇದೆಲ್ಲವನ್ನು ಹಗಲೊತ್ತಲ್ಲಿ ಸ್ಕೆಚ್ ಹಾಕ್ತಾರೆ ಮತ್ತು ರಾತ್ರಿ ಹೊತ್ತಲ್ಲಿ ತಾವು ಮಾಡಿದಂಥ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಮಂಗಳೂರಿನಲ್ಲಿ ಕೂಡ ಆಗಿದ್ದಂಥದ್ದು ಅದೇ. ಯಾಕಂತ ಹೇಳಿದ್ರೆ ವೃದ್ಧ ದಂಪತಿ ಇದ್ದಂಥ ಮನೆಗೆ ಅವರು ಸ್ಕೆಚ್ ಹಾಕಿರ್ತಾರೆ ಮತ್ತು ಅವರು ಕಿಟಕಿಯ ಸರಳೆಯಿಂದ ಅದನ್ನು ಮುರಿದು ಒಳಗೆ ನುಗ್ಗಿ ಸುಮಾರು 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ರು. ಆದರೆ CC ಕ್ಯಾಮರಾದಲ್ಲಿ ಅವರ ಕೃತ್ಯಗಳು ಬೆಳಕಿಗೆ ಬಂದಿತ್ತು. ತಕ್ಷಣ ಅಲರ್ಟ್ ಆದಂಥ ಪೊಲೀಸರು ಅವರ ಜಾಡನ್ನು ಬೆನ್ನತ್ತಿ ಆಸನದಲ್ಲಿ ಅವರನ್ನು ಹಿಡಿಯುವಂಥ ಮೂಲಕ ಈ ಒಂದು ಕಳ್ಳತನ ಪ್ರಕರಣಕ್ಕೆ ಒಂದು ಬ್ರೇಕ್ ಅನ್ನು ಹಾಕಿದ್ರು. ಸದ್ಯ ಅವರ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಈ ಗ್ಯಾಂಗ್ ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ದೇಶಾದ್ಯಂತ ಒಂದು ತಲೆನೋವಾಗಿ ಪರಿಣಮಿಸಿತ್ತು. ಇದರ ಹಲವು ಸದಸ್ಯರು, ಇನ್ನಷ್ಟು ಸದಸ್ಯರು ಕೂಡ ರಾಜ್ಯದಲ್ಲಿ ಇರುವಂತಹ ಸಂಶಯ ಕೂಡ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಅವರ ಮೂಲಗಳನ್ನು ಬೆನ್ನತ್ತಿ ಅವರ ಜಾತಕವನ್ನು ಬಯಲಿಗೆಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಚಡ್ಡಿ ಮತ್ತು ಬನಿಯನ್ನನ್ನು ಧರಿಸಿಕೊಂಡು ಹೋಗ್ತಾರೆ. ಎಲ್ಲಿ ಇವರು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ ಮತ್ತು ಇವರು ಯಾರು ಕೂಡ ಒಬ್ಬರೇ ಹೋಗೋದಿಲ್ಲ, ಗುಂಪು ಕಟ್ಕೊಂಡು ಹೋಗ್ತಾರೆ. ಮತ್ತೆ ಇವರ ಹತ್ರ ಅತ್ಯಂತ ಹೈ ಟೆಕ್ನಾಲಜಿ ಇರ್ತಕ್ಕಂಥ ಸಲಕರಣೆಗಳಿದೆ. ಅಂದ್ರೆ ಯಾವ ರೀತಿಯಾಗಿ ಆ ಕಟ್ಟರ್ ಮೂಲಕ ಸರಳನ್ನು ಕಟ್ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ದರೋಡೆ ಮಾಡಬೇಕು ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ. ಮತ್ತು ಇವರು ಆಯುಧಗಳನ್ನು ಬಟ್ಟೆಯಲ್ಲಿ ಕಟ್ಕೊಂಡು ಸೊಂಟ ಕಟ್ಕೊಂಡು ಅವರು ಓಡಾಡ್ತಾ ಇರ್ತಾರೆ ಮತ್ತು ಅಲ್ಲಿಂದ ಕಳವು ಮಾಡಿದಂತ ತಕ್ಷಣ ಆ ಒಂದು ಏರಿಯಾವನ್ನು ಬಿಟ್ಟು ಎಸ್ಕೇಪ್ ಆಗುವಂತದ್ದನ್ನು ಕೂಡ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಅಶೋಕ್.